ತಲಕಾಡು ಮರಳಾಯಿತು, ಮಾಲಂಗಿ ಮಡುವಾಯಿತು, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ. ಇದು ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾದ ಶಾಪಕಥೆಗಳಲ್ಲಿ ಒಂದು. ಈ ಕಥೆ ತಲಕಾಡು, ಮಾಲಂಗಿ ಮತ್ತು ಮೈಸೂರು ಅರಸರು ಒಡೆಯರು ನಡುವೆ ಸಂಭವಿಸಿದ ಘಟನೆಗೆ ಸಂಬಂಧಿಸಿದೆ. ಇದೀಗ ಕಥೆಯನ್ನು ವಿವರವಾಗಿ ನೋಡೋಣ. ಹಿನ್ನೆಲೆ. ಸಮಯ 16ನೇ ಶತಮಾನ. ಆಳ್ವಿಕೆ ಶ್ರೀರಂಗಪಟ್ಟಣ ಮತ್ತು ಮೈಸೂರು ಪ್ರದೇಶದಲ್ಲಿ ಒಡೆಯರ ಆಳ್ವಿಕೆ. ತಲಕಾಡು ಆ ಸಮಯದಲ್ಲಿ ಗಂಗರ ರಾಜಧಾನಿಯಾಗಿತ್ತು. ನಂತರ ವಿಜಯನಗರದ ಅಡಿಪತ್ಯದಲ್ಲಿತ್ತು. ಅಲಮೇಲಮ್ಮ ಮತ್ತು ತಿರುಮಲರಾಜನ ಕಥೆ. ಮೈಸೂರಿನ ಒಡೆಯರರಲ್ಲಿ ಒಬ್ಬರಾದ ತಿರುಮಲರಾಜ ಒಡೆಯರು ತಮ್ಮ ಕಾಲದಲ್ಲಿ ತಲಕಾಡಿನ ರಾಜನ ಮೇಲೆ ಯುದ್ಧ ಮಾಡಿದರು. ಅಲ್ಲಿ ತಲಕಾಡಿನ ರಾಜನಿಗೆ ಅಲಮೇಲಮ್ಮ ಎಂಬ ಧರ್ಮನಿಷ್ಠೆ ಹಾಗೂ ಸೌಂದರ್ಯವತಿಯಾದ ರಾಣಿ ಇದ್ದಳು. ತಲಕಾಡಿನ ರಾಜ ಯುದ್ಧದಲ್ಲಿ ಮೃತಪಟ್ಟ ನಂತರ ತಿರುಮಲರಾಜರು ತಲಕಾಡನ್ನು ತಮ್ಮ ಆಳ್ವಿಕೆಗೆ ಸೇರಿಸಿಕೊಂಡರು. ಆ ಸಮಯದಲ್ಲಿ ಅಲಮೇಲಮ್ಮೆಯ ಬಳಿಯಲ್ಲಿ ಬಹು ಅಮೂಲ್ಯವಾದ ಆಭರಣಗಳು ಇದ್ದವು. ಅವುಗಳಲ್ಲಿ ದೇವಾಲಯದ ಉತ್ಸವದ ಸಂದರ್ಭಗಳಲ್ಲಿ ಉಪಯೋಗಿಸುತ್ತಿದ್ದ ಮುತ್ತಿನ ನಗು ಹಾರ ಮುಖ್ಯ. ತಿರುಮಲರಾಜನವರು ಆ ಆಭರಣಗಳನ್ನು ಮೈಸೂರಿಗೆ ಕಳುಹಿಸಬೇಕೆಂದು ಹೇಳಿದರು. ಆದರೆ ಅಲಮೇಲಮ್ಮ ಅವರಿಗೆ ಅದು ದೇವರ ಆಸ್ತಿ ಎಂದು ನಂಬಿದ್ದರಿಂದ ಕೊಡಲು ನಿರಾಕರಿಸಿದರು. ಅದರಿಂದ ಒಡೆಯರ ಸೇನೆ ತಲಕಾಡಿನತ್ತ ಕಳುಹಿಸಲಾಯಿತು. ಆ ಸಮಯದಲ್ಲಿ ಅಲಮೇಲಮ್ಮ ತಲಕಾಡಿನ ಕಾವೇರಿಯ ತೀರಕ್ಕೆ ಓಡಿ ಹೋಗಿ ಕಾವೇರಿಯ ಪ್ರವಾಹದೊಳಗೆ ಹಾರಿಬಿಟ್ಟಳು. ಹಾರುವ ಮುನ್ನ ಅವಳು ಮಾಡಿದ ಶಾಪವೇ ಈ ಪ್ರಸಿದ್ಧ ಮಾತು: ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ. ತಲಕಾಡು ಮರಳಿನಡಿ ಮುಚ್ಚಿ ಹೋಗಲಿ, ಮಾಲಂಗಿ ಕಾವೇರಿಯಲ್ಲಿ ಮುಳುಗಿ ಹೋಗಲಿ, ಮೈಸೂರು ಒಡೆಯರಿಗೆ ಸಂತಾನವಾಗದಿರಲಿ. ಶಾಪದ ಪರಿಣಾಮ. ಅಚ್ಚರಿಯ ಸಂಗತಿಯಾಗಿ ತಲಕಾಡು ಇಂದು ನಿಜವಾಗಿಯೂ ಮರಳಿನಡಿ ಮುಚ್ಚಿ ಹೋಗಿದೆ. ಹಲವು ಪ್ರಾಚೀನ ದೇವಾಲಯಗಳು ಮರಳಿನಲ್ಲಿ ಮುಚ್ಚಲ್ಪಟ್ಟಿವೆ. ಮಾಲಂಗಿ ಎಂಬ ಗ್ರಾಮವು ಕಾವೇರಿಯ ಪ್ರವಾಹದೊಳಗೆ ಮುಳುಗಿದೆ. ಕಾವೇರಿ ಇಲ್ಲಿ ಉದ್ದನೆಯ ಸುತ್ತು ಹೊಡೆದು ಹೋಗುತ್ತದೆ. ಮೈಸೂರು ಅರಸರು ಒಡೆಯರು ಶಾಪಕ್ಕನುಗುಣವಾಗಿ ಪ್ರತ್ಯಕ್ಷ ಸಂತಾನವನ್ನು ಹೊಂದದವರು ಎಂದು ಜನ ನಂಬುತ್ತಾರೆ. ಅವರ ಕುಟುಂಬದಲ್ಲಿ ದತ್ತುಮಕ್ಕಳ ಮೂಲಕ ಮಾತ್ರ ಆಳ್ವಿಕೆ ಮುಂದುವರಿಯಿತು. ಇಂದಿನ ನಂಬಿಕೆ. ಈ ಶಾಪವನ್ನು ಇಂದಿಗೂ ಅನೇಕರು ನಂಬುತ್ತಾರೆ. ತಲಕಾಡಿನ ದೇವಾಲಯಗಳು ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರಳೇಶ್ವರ ಮುಂತಾದವು ಮತ್ತು ಮಾಲಂಗಿಯ ಕಾವೇರಿ ತೀರಗಳು ಈ ಕಥೆಯ ಸಾಕ್ಷಿಗಳೆಂದು ಜನ ನಂಬುತ್ತಾರೆ. ಹೀಗೆ ಅಲಮೇಲಮ್ಮ ಶಾಪ ಕೇವಲ ಒಂದು ಪೌರಾಣಿಕ ಕಥೆ ಅಲ್ಲ, ಅದು ಇಂದಿಗೂ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯೊಂದಿಗೆ ಜೀವಂತವಾಗಿದೆ.